ಮಲ್ಟಿಪೋರ್ಟ್ ವಾಲ್ ಅಂತ ಹೇಳಿದ್ದಾರೆ, ಅದ್ರದ್ದು ಕ್ಲೋಸರ್ ಲುಕ್ಕು ನೋಡ್ಬೋದು. ಇದು ರೀಜನ್ರೇಷನ್ ಒಂದು ಸ್ಟೆಪ್ ಇದೆ. ಆಮೇಲೆ ಕೆಳಗಡೆ ರಿನ್ಸು ಸರ್ವಿಸ್ ಅಂತ ಹೇಳ್ಬಿಟ್ಟು ಈಗ ಸರ್ವಿಸ್ ಮಾಡಲ್ ಇದೆ. ಈ ಸ್ಲಾಟಲ್ಲಿ ಕೂತಿದೆ, ಹಾಗಾಗಿ ಇದು ಸರ್ವಿಸ್ ಮಾಡಲಿ ಇದೆ ಇವಾಗ. ಆಮೇಲೆ ಈ ವಾಲ್ ಹಿಂದ್ಗಡೆ ಬಂದರೆ ನಿಮಗೆ ಇಲ್ಲಿ ಇನ್ನೊಂದು ವಾಲ್ ಇದೆ. ಇದು ಏನಂತಂದರೆ ಈ ಉಪ್ಪು ನೀರನ್ನು ಒಳಗೆ ಕಳ್ಸೋಕ್ಕೆ ಈ ವಾಲನ್ನು ಯೂಸ್ ಮಾಡ್ತೀವಿ. ಆ್ಯಕ್ಚುಲಿ ಇದನ್ನು ಒಂದು ಫ್ಲೆಕ್ಸಿಬಲ್ ಪೈಪ್ ಕನೆಕ್ಟ್ ಆಗ್ಬಿಟ್ಟು ಆ ಫ್ಲೆಕ್ಸಿಬಲ್ ಪೈಪು ನಿಮಗೆ ಉಪ್ಪು ನೀರಿನ ಡ್ರಮ್ ಇದೆಯಲ್ಲ, ಉಪ್ಪು ನೀರಿನ ಡ್ರಮ್ಮಿಗೆ ಕನೆಕ್ಟ್ ಆಗಿದೆ. ಆ್ಯಕ್ಚುಲಿ ಇಲ್ಲಿ ಇನ್ನೊಂದು ಪೈಪ್ ಕನೆಕ್ಟ್ ಆಗಿದೆ. ಇದನ್ನು ವೇಸ್ಟ್ ವಾಟ್ರು ಕಳ್ಸೋಕ್ಕೆ ಯೂಸ್ ಮಾಡ್ತಾರೆ ಆ್ಯಕ್ಚುಲಿ. ಸೊ ಇದರಲ್ಲೇ ವೇಸ್ಟ್ ವಾಟ್ರು ಇಲ್ಲಿ ಹೊರಗಡೆ ಹೊರಟೋಗುತ್ತೆ. ಇದು 25 kgದು ಸಾಲ್ಟ್ ಬ್ಯಾಗು. ಇದು ಕ್ರಿಸ್ಟಲ್ ಸಾಲ್ಟು. ನೀವು ಇದನ್ನಾರು ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ 1 kgದು ಬರುತ್ತಲ್ಲ, ಅಂಗಡಿಲಿ ಸಿಗುತ್ತಲ್ಲ 1 kg, ಅದನ್ನು 12 ಪ್ಯಾಕೆಟ್ ಅದನ್ನಾರು ಯೂಸ್ ಮಾಡ್ಬೋದು ಆ್ಯಕ್ಚುಲಿ. ಸೊ ನಾನೇನು ಮಾಡ್ತೀನಿ ಅಂತಂದರೆ ಇದ್ರದ್ದು ಅರ್ಧ ಖಾಲಿ ಮಾಡಿಬಿಟ್ಟು ಈ ಡ್ರಮ್ಮಿಗೆ ತುಂಬಿಸ್ಬಿಟ್ಟು ನೀರು ಹಾಕಿ ಮಿಕ್ಸ್ ಮಾಡ್ತೀನಿ. ಅರ್ಧ ಮೂಟೆ ಇದರಲ್ಲಿ ಖಾಲಿ ಮಾಡಿದ್ದೀನಿ. ಖಾಲಿ ಮಾಡಿಬಿಟ್ಟು ಇದರಲ್ಲಿ ತುಂಬಿಸಿದ್ದೀನಿ. ಈಗ ನೀರು ಹಾಕಿ ಮಿಕ್ಸ್ ಮಾಡೋಣ ಇದನ್ನು. ಈಗ ಸೊಲ್ಯೂಷನ್ನು ರೆಡಿ ಇದೆ. ಇವಾಗ ನೆಕ್ಸ್ಟ್ ಸ್ಟೆಪ್ಪು ರೀಜನ್ರೇಷನ್. ಈಗ ಬನ್ನಿ ರೀಜನ್ರೇಷನ್ ಪ್ರೊಸೆಸ್ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಸೊ ಇವಾಗ ಸರ್ವಿಸಲ್ಲಿದೆ. ಈ ವಾಲನ್ನು ನಾನು ಏನು ಮಾಡ್ತೀನಿ ಅಂತಂದರೆ ರೀಜನ್ರೇಷನ್ ಇದೆ ಆ ಸ್ಟಾರ್ಟಿಗೆ ಮೂವ್ ಮಾಡ್ತೀನಿ. ಮಾಡಿದ ತಕ್ಷಣ ಮತ್ತು ಎರಡನೇ ಸ್ಟೆಪ್ಪಾಗಿ ನೀವು ಈ ಸಾಲ್ಟ್ ವಾಟ್ರು ಇದೆಯಲ್ಲ, ವಾಲ್ ಇದೆಯಲ್ಲ, ಅದನ್ನು ಆನ್ ಮಾಡಬೇಕು. ಆನ್ ಮಾಡಿದ ತಕ್ಷಣ ನಿಮಗೆ ಪ್ರೆಷರ್ ಇನ್ನೂ 0ದಲ್ಲಿ ತೋರಿಸ್ತದೆ. ಇನ್ನೂ ಶುರುವಾಗಿಲ್ಲ ಇದು ಪ್ರೊಸೆಸ್ಸು. ಸೊ ಇವಾಗ ಏನು ಮಾಡೋಕ್ಕೆ ಬೈಪಾಸ್ ವಾಲ್ ಇದೆಯಲ್ಲ, ಬೈಪಾಸ್ ವಾಲ್ನ ಕ್ಲೋಸ್ ಮಾಡಿಬಿಟ್ರೆ ನೋಡ್ಬೋದು ಪ್ರೆಷರು 2ಕ್ಕೆ ಬಂತು ಇವಾಗ. ಓಕೆ, ಇವಾಗ ಪ್ರೊಸೆಸ್ ನಡೀತಾ ಇದೆ. ಇದು ಆ್ಯಕ್ಚುಲಿ ರೀಜನ್ರೇಷನ್ ಪ್ರೊಸೆಸ್ಸು ನೀವು ನೋಡ್ಬೋದು. ಇಲ್ಲಿ ವೇಸ್ಟ್ ವಾಟ್ರು ಇಲ್ಲಿ ಹೋಗ್ತಾ ಇದೆ. ಒಂದು 2-3 ಮಿನಿಟ್ಸ್ ಆಗುತ್ತೆ ಆ್ಯಕ್ಚುಲಿ. ನೋಡಿ, ಡ್ರಮ್ಮಲ್ಲಿ ಉಪ್ಪು ನೀರು ಎಳ್ಕೊತಾ ಇದೆ, ನೋಡ್ಬೋದು ನೀವು. ಆ ಮಾರ್ಕ್ ಕಾಣಿಸುತ್ತೆ. ಇವಾಗ ಇದರಲ್ಲಿ ಡ್ರಮ್ಮಲ್ಲಿ ನೀರು, ಉಪ್ಪು ನೀರು ಅಷ್ಟು ಸಾಫ್ಟ್ನರ್ ಒಳಗೆ ಹೋಗಿದೆ. ಇವಾಗ ಏನು ಮಾಡಬೇಕಂದ್ರೆ ನೆಕ್ಸ್ಟ್ ಸ್ಟೆಪ್ ರಿನ್ಸು. ಓಕೆ, ಸೊ ನೋಡೋಣ. ಫಸ್ಟ್ ಸ್ಟೆಪ್ಪು ಬೈಪಾಸ್ ವಾಲನ್ನು ನೀವೇನು ಮಾಡಬೇಕು, ಆನ್ ಮಾಡ್ಕೋಬೇಕು. ಆವಾಗ ಪ್ರೆಷರು 0 ಆಗುತ್ತೆ ನಿಮಗೆ. ಹಿಂದ್ಗಡೆ ಬಂದ್ಬಿಟ್ಟು ಇದೆಯಲ್ಲ ಸಾಲ್ಟ್ ವಾಟರ್ದು ವಾಲು ಕ್ಲೋಸ್ ಮಾಡ್ಕೊಳ್ಳಿ. ಈ ಮಲ್ಟಿಪೋರ್ಟ್ ವಾಲಲ್ಲಿ ಏನಿದೆ ಅಂತಂದರೆ ನಿಮಗೆ ಅದನ್ನು ರಿನ್ಸಿಗೆ ಮೂವ್ ಮಾಡಿ. ಸೊ ಇವಾಗ ರಿನ್ಸಲ್ಲಿದೆ, ಪ್ರೆಷರು ತಿರ್ಗಾ 0 ಇದೆ. ಸೊ ಇವಾಗ ಫುಲ್ಲಿ ಫಂಕ್ಷನಲ್ ಆಗಬೇಕು ಅಂತಂದರೆ ಈ ಬೈಪಾಸ್ ವಾಲನ್ನು ಕ್ಲೋಸ್ ಮಾಡಬೇಕು. ನೋಡಿ, ನಿಮಗೆ ಪ್ರೆಷರು ಮತ್ತು 1ಕ್ಕೆ ಬಂದಿದೆ. ಸೊ ಇವಾಗ ನೀವು ಇಲ್ಲಿ ನೋಡ್ಬೋದು ವೇಸ್ಟ್ ವಾಟ್ರು ತಿರ್ಗಾ ಹೊರಗೆ ಹೋಗೋಕ್ಕೆ ಸ್ಟಾರ್ಟ್ ಆಗಿದೆ. ಇದು ಒಂದು 2-3 ಮಿನಿಟ್ಸ್ ಪ್ರೊಸೆಸ್ ಆಗುತ್ತೆ. ಈಗ ರಿನ್ಸ್ ಆಪ್ರೇಷನ್ ಮುಗಿದಿದೆ. ನಾನು ಟೇಸ್ಟ್ ಮಾಡಿ ನೋಡಿದ್ದೀನಿ ನೀರು. ಸೊ ಇದು ಸಪ್ಪೆ ಆಗಿದೆ, ಏನೂ ಉಪ್ಪಿನಂಶ ಇಲ್ಲ. ಇವಾಗ ನೆಕ್ಸ್ಟ್ ಸ್ಟೆಪ್ಪೇ ಸರ್ವಿಸ್ ಅಂದರೆ ಲಾಸ್ಟ್ ಸ್ಟೆಪ್ ಆ್ಯಕ್ಚುಲಿ. ಸೊ ಇದನ್ನು ಮಾಡೋಣ ಇವಾಗ. ಫಸ್ಟ್ ಆ್ಯಸ್ ಯೂಶುವಲ್ ಬೈಪಾಸ್ ವಾಲನ್ನು ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡಿದ ತಕ್ಷಣ ಪ್ರೆಷರು 0ಕ್ಕೆ ಬಂತು ನಿಮಗೆ. ಏನು ಮಾಡಿ ಅಂತಂದರೆ ಈ ಮಲ್ಟಿಪೋರ್ಟ್ ವಾಲ್ನ ಸರ್ವಿಸಿಗೆ ತಿರ್ಸ್ಕೊಳ್ಳಿ. ಸರ್ವಿಸ್ ತಿರ್ಸಿದ ತಕ್ಷಣ ಏನಾಯಿತು, ನಿಮಗೆ ಈ ಬೈಪಾಸ್ ವಾಲನ್ನು ತಿರ್ಗಾ ಆನಲ್ಲೇ ಇದೆ ಮತ್ತು ಪ್ರೆಷರು ತಿರ್ಗಾ 0 ಇದೆ. ಸೊ ಇವಾಗ ಬೈಪಾಸ್ ವಾಲನ್ನು ಕ್ಲೋಸ್ ಮಾಡಿ ಆವಾಗ ನಿಮಗೆ ನೋಡಿ ಇದರಲ್ಲಿ ಆಪ್ರೇಟ್ ಆಗ್ತಾಯಿದೆ. ಇವಾಗ ಸಾಫ್ಟ್ ವಾಟರ್ ಇದೆಯಲ್ಲ, ಸಾಫ್ಟ್ ಆ್ಯಂಡ್ ವಾಟರ್ಡು ನಿಮಗೆ ಓವರ್ ಹೆಡ್ ಟ್ಯಾಂಕಿಗೆ ಮೇಲ್ಗಡೆ ಹೋಗ್ತಾ ಇದೆ. ಓಕೆ, ಮತ್ತು ನೀವು ಈ ಸರ್ವಿಸಲ್ಲಿ ಇದ್ದಾಗ ಈ ವೇಸ್ಟ್ ವಾಟ್ರ್ ಏನು ಹೋಗಲ್ಲ, ನಿಮಗೆ ಎಲ್ಲ ಬಂದಾಗುತ್ತೆ ಆ್ಯಕ್ಚುಲಿ. ಇನ್ನೊಂದು ಟಿಪ್ ಏನು ಅಂತಂದರೆ ನಿಮಗೆ ಇದೆಯಲ್ಲ ಸಾಲ್ಟ್ ವಾಟ್ರು ಇದೆಯಲ್ಲ ವಾಲು, ಆ್ಯಕ್ಚುಲಿ ಏನಾಗುತ್ತೆ, ಸಾಲ್ಟ್ ವಾಟ್ರ್ ಎಳ್ಕೊಂಡಿರುತ್ತಲ್ಲ, ಇದು ಒಳಗಡೆಯಿಂದನೇ ತುಕ್ಕು ಹಿಡಿಯೋ ಚಾನ್ಸಸ್ ಇರುತ್ತೆ. ಅವಾಗ ಈ ಸರ್ವಿಸ್ ಮಾಡಲಿದ್ದಾಗ ಇದು ಏನು ಮಾಡಬೇಕಂತಂದರೆ ಈ ವಾಲನ್ನು ಓಪನ್ ಮಾಡಿ. ಆವಾಗ ನಿಮಗೆ ನೀರು ಸ್ವಲ್ಪ ಹಿಂಗೆ ಹೊರಗಡೆ ಬರೋದು ಕಾಣುತ್ತಲ್ವ, ಹಾಗೆ. ಸೊ ಅವಾಗೇನಾಗುತ್ತೆ, ಒಳಗಡೆ ಕ್ಲೀನ್ ಆಗುತ್ತೆ, ಈ ವಾಲೆಲ್ಲ ಫುಲ್ ಕ್ಲೀನ್ ಆಗುತ್ತೆ. ಆಮೇಲೆ ಈ ಪಾಯಿಂಟ್ ಇದೆಯಲ್ಲ, ಇಲ್ಲಿ ನಿಮಗೆ ಜಾಯಿಂಟು ಇಲ್ಲಿ ರಸ್ಟ್ ಹಿಡಿಯೋ ಚಾನ್ಸಸ್ ಇರುತ್ತೆ. ಅವಾಗೇನು ಮಾಡಿ, ಇಲ್ಲಿ ಒಂದು ಚಂಬು ನೀರು ಇದ್ರ ಮೇಲೆ ಸುರಿದ್ಬಿಡಿ.